ಫರ್ಟಿಲೈಸರ್ ಅಪ್ಲಿಕೇಟರ್ ತಂದಿದ್ವಿ, ಅದನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಬುಕ್ ಮಾಡಿಬಿಟ್ಟು 3 months ವೆಯ್ಟ್ ಮಾಡಬೇಕು. ಆದಮೇಲೆ ಇದು ಬಂದಿದೆ. ಗ್ರ್ಯಾನ್ಯೂಲ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಪುನಃ ಪ್ರೆಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ನಮಗೆ 300 ಗ್ರಾಮ್ ಬಂದಿದೆ. 150 ಗ್ರಾಮ್ಸ್ ಆಯ್ತು ಇದರಲ್ಲಿ. ನೋಡಿ ಈಗ ನೋಡಿ ಅಷ್ಟು ಬಂದಾಯ್ತು ಕೈ. 150 ಗ್ರಾಮ್ಸ್ ಬರೋಬರ. ಇದಾಗ ಹಾಕ್ಬೇಕು. ಇದಕ್ಕೆ ನಾವು ಒಂದೇನು ಹೇಳೋದು ಅಂತಂದರೆ, ಈ ಥರ ಮಿಷಿನರೀಸ್ ಎಲ್ಲ ಬಂದರೆ ನಮಗೆ ನೆಕ್ಸ್ಟ್ ಫ್ಯೂಚರ್ ಅಗ್ರಿಕಲ್ಚರ್ ಭಾರಿ ಈಸಿ ಆಗುತ್ತೆ. ಆಗ್ತಾ ಆಗ್ತಾ ಮಜಾ ಬರ್ತಾ ಇದೆ ನಿಜವಾಗ್ಲೂ. ನೋಡಿಲಿ ಕ್ಯಾಲ್ಸಿಯಂ ನೈಟ್ರೇಟ್ ಆಗ್ತಾ ಇದ್ದೀವಿ, ಸೆಕೆಂಡರಿ ನ್ಯೂಟ್ರಿಯೆಂಟು. ನೀವು ಎಷ್ಟು ಪ್ರೈಮರಿ ನ್ಯೂಟ್ರಿಯೆಂಟ್ ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟೇ ಸೆಕೆಂಡರಿ ನ್ಯೂಟ್ರಿಯೆಂಟಿಗೂ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಫ್ಲವರ್ ರೇಷಿಯೋಯಿಂದ ನಿಮಗೆ ಬೆರೀಸ್ ರೇಷಿಯೋ ಕನ್ವರ್ಷನ್ ಅಂತ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಹೂ ಆಗುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮಗೆ ಬೆರೀಸಾಗಿ ಕನ್ವರ್ಟ್ ಆಗುತ್ತೆ. ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು 7 years ಬ್ಯಾಕ್. ಒಬ್ಬನೇ ಒಂದು ಚಿಕ್ಕ ಗೋಪ್ರೋದಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಬಂದು ನಮ್ಮ ಟೀಮ್ ಇದ್ದಾರೆ. ಬಂದ್ಬಿಟ್ಟು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ಅವೇಜ್ ಅಂತ, ನಮ್ಮ ಚೀಫ್ ಎಡಿಟರ್ಸ್ ಎಲ್ಲ. ಹಾಯ್ ಅವೇಜ್. ಇವರೇ ನಿಮ್ಮ ಎಡಿಟಿಂಗ್ ಎಲ್ಲ ಇವರೇ ನೋಡ್ಕೊಳ್ಳೋದು, ಇವರೇ ಮಾಡೋದು. ಇವ್ರು ಬಂದ್ಬಿಟ್ಟು ನಮ್ಮ ಮ್ಯಾನೇಜರ್ ಪ್ರಸಾದ್. ಹಾಯ್ ಪ್ರಸಾದ್, ನೋಡಿರ್ತೀರಾ, ನಮ್ಮ ಜೊತೆ ಇರ್ತಾರಿರೋ. ಇವ್ರು ನಮ್ಮ ಮ್ಯಾನೇಜರ್. ನಮ್ಮದು ಏನೇನು ಈವೆಂಟ್ಸ್ ಆಗುತ್ತೆ ಇವ್ರು ನೋಡ್ಕೊಳ್ತಾರೆ. ಎಡಿಟಿಂಗ್, ಕ್ಯಾಮ್ರಾ ಫುಲ್ ಟೋಟಲ್ ಇವರೇ ಮಾಡ್ತಾ ಇರೋದು. ಯಾಕೆಂತಂದರೆ ನಾವು ಬೆಳಿಬೇಕು ಅಂದರೆ ಒಬ್ಬರಿಂದ ಬೆಳೆಯೋಕ್ಕಾಗಲ್ಲ, ನಮ್ಮದು ಟೀಮ್ ಆದರೆ ಮಾತ್ರ ಬೆಳೆಯೋಕ್ಕಾಗೋದು. ಹಾಗೆ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ನೋಡಿ ಇದು ತೋರಿಸೋಣ. ನೋಡಿ ಇಲ್ಲಿ ಪಾಡ್ಕಾಸ್ಟ್ ಆಗಿದೆ, ಒಂದು ಶೂಟ್ ಆಗಿಬಿಟ್ಟಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಬನ್ನಿ, ಈಗ ಲಾಸ್ಟ್ ಟೈಮ್ ನಾವು ವ್ಲಾಗ್ಸ್ಗೆ ಹೋದಾಗ ಫರ್ಟಿಲೈಸರ್ ಅಪ್ಲಿಕೇಟರ್ ತಂದಿದ್ವಿ, ಅದನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಅರ್ಧ ಮಾಡಿದ್ದೀವಿ. ಇದು ಗೊಬ್ಬರ ಹಾಕ್ಬೋದು, ಗ್ರ್ಯಾನ್ಯೂಲ್ಸ್ ಎಲ್ಲ ಆರಾಮ್ಸೆ ಹಾಕ್ಬೋದು. ನಾವು ಅದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಹಾಕ್ತಾಯಿದ್ದೀವಿ. ಈಗ ಅದಕ್ಕೆ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ. ಇದು ಡೈರೆಕ್ಟ್ ಬ್ರೆಜಿಲಿಂದ ತರಿಸಿದ್ದು ನಾವು. ಬನ್ನಿ, ಈಗ ನಾವು ಇದನ್ನ ಬ್ರೆಜಿಲಿಂದ ತರಿಸಿದ್ವಿ. ನಾವು ಆಲ್ಮೋಸ್ಟ್ ಲಾವೋಸ್ಗೆ ಹೋದಾಗ ನಾವು ಇದನ್ನು ತರಿಸಿದ್ವಿ. ಒಂದು ಕಂಟೈನರ್ ಬಂದಿದೆ. ಇದು ನಾವು ಆಲ್ಮೋಸ್ಟ್ ಬುಕ್ ಮಾಡಿಬಿಟ್ಟು 3 months ವೆಯ್ಟ್ ಮಾಡಬೇಕು. ಆದಮೇಲೆ ಇದು ಬಂದಿದೆ. ಗ್ರ್ಯಾನ್ಯೂಲ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಬನ್ನಿ, ಈಗ ಹೆಂಗೆ ಇನ್ಸ್ಟಾಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಇದೆಲ್ಲ ಅದು ಕನೆಕ್ಟ್ ಮಾಡೋದಿದ್ದು ಅಸೆಂಬ್ಲಿ ಇದೆಲ್ಲ ಅದ್ರದ್ದು ಪಾರ್ಟ್ಸ್, ಇದೆಲ್ಲ ಹೆಂಗೆ ಕನೆಕ್ಟ್ ಮಾಡೋದಂತ ತೋರಿಸೋಣ. ಇದು ಬಂದುಬಿಟ್ಟು ನಿಮಗೆ ಬ್ಯಾಟ್ರಿಲಿ ವರ್ಕ್ ಆಗೋಲ್ಲ, ಪೆಟ್ರೋಲ್ ಯಾವುದು ವರ್ಕ್ ಆಗೋಲ್ಲ. ಇದು ಬಂದುಬಿಟ್ಟು ನಿಮಗೆ ಗ್ರಾವಿಟಿಲಿ ವರ್ಕ್ ಆಗೋದು. ಅಂದರೆ ಬ್ಯಾಟ್ರಿ ಬೇಡ, ಏನೂ ಬೇಡ, ಗ್ರಾವಿಟಿಲಿ ವರ್ಕ್ ಆಗೋದು. ಅಂದರೆ ಬಂದ್ಬಿಟ್ಟು ನೋಡಿ, ಇದು ನೋಡಿ ಇಲ್ಲಿ ಕಾಲಿದೆ. ಇದು ಲೈಟ್ ವೆಯ್ಟ್. ಇದು ಹಾಕೋದು ನೋಡಿ, ಕನೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಇದು ನೋಡಿ ಎಲ್ಲ ಇರೋದು ಇದರಲ್ಲೇ ನೋಡಿ, ಇದರಲ್ಲೇ ಇರೋದು. ಇದರಲ್ಲಿ ಒಂದೇನು ಅಂತಂದರೆ ಯೂಸ್ ನಮಗೆ ಇದರಲ್ಲಿ ಗ್ರಾಮ್ಸ್ ಲೆಕ್ಕದಲ್ಲಿ ನಾವು ಸೆಟ್ ಮಾಡ್ಬೋದು. ಹಾಕಿದ್ವಿ, ಇದು ಹಾಕಿದೆ 2 ಟೈಟ್. ಸೂಪರ್. ಒಂದೇ ಅರ್ಥ ಮಾಡ್ಕೊಳ್ಳಿ, ಇದು ಬರೀ ನಿಮಗೆ ಗ್ರ್ಯಾನ್ಯೂಲ್ಸ್ ಆಗುತ್ತೆ. ಗ್ರ್ಯಾನ್ಯೂಲ್ಸ್ ಆದರೆ ಈಸಿ ಆಗುತ್ತೆ. ಆಮೇಲೆ ಇದು ನೋಡಿ, ಇದು ಕನೆಕ್ಟ್ ಇನ್ನೊಂದು ಈ ಥರ ಬರುತ್ತೆ. ಇದು ನಿಮ್ಮ ಕೆಳಗೆ ಸ್ಪ್ರೆಡ್ ಆಗುತ್ತೆ. ಇದು ಬನ್ನಿ. ಆಮೇಲೆ ಇದು ಮೇಲ್ಗಡೆ ಕ್ಯಾಪ್ ಇದು ನೋಡಿ. ಖಾಲಿ ಮಿಷಿನ್ ಎಷ್ಟು ಚೆನ್ನಾಗಿ ಇರ್ಬೋದು ಅಂತಂದರೆ ನೋಡಿ, ಭಾರಿ ಲೈಟ್ ವೆಯ್ಟು. ಹೇಳಿದ್ರಿಂದ ನಾನೇನೊಂದು ಅಬ್ಸರ್ವ್ ಮಾಡ್ತೀನಿ ಅಂತಂದರೆ, ಹೊಸ ಮಿಷಿನ್ ಬಂದರೆ ನಾನು ಫಸ್ಟ್ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ನಮ್ಮ ಕೆಲಸದವ್ರಿಗೆ ಹೇಳಬೇಕು ಅಂತಂದಾಗ ನನಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಆದರೆ ಮಾತ್ರ ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ಬೋದು. ಯಾಕೆಂದರೆ ಇದು ಕೊಟ್ಟಷ್ಟೇ ಇದಾಗಲ್ಲ, ಒಳಗೆ ಹೋಗೋಕ್ಕಾಗಲ್ಲ, ಅದು ಅಂತೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ನಮಗೆ ಗೊತ್ತಿರಬೇಕು ಹಾಕೋಕ್ಕೆ ಹೆಂಗೆ ಅಂತ. ಬನ್ನಿ, ಎಷ್ಟು ಗ್ರಾಮ್ ಹಿಂಗೆ ಈಗ ನೋಡಿ. ಈಗ ಇಂಜೆಕ್ಟ್ ಆಯಿತು ನೋಡಿ. ಈಗ ಇದ್ರಲ್ಲಿ ನೋಡೋಣ. ಈಗ ಹಾಕಿ ನೋಡಿ, ಬರೋದಕ್ಕೆ ಒಂದು ಸತಿ ಇಂಜೆಕ್ಟ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಇದು 105 ಗ್ರಾಮ್ ಬಿದ್ದಂಗೆ ಆಯ್ತು. ಈಗ ಎಕ್ಸಾಕ್ಟ್ 105 ಗ್ರಾಮ್ ಇರುತ್ತೆ. ನೀವು ಹೆಂಗೆ ಸೆಟ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೀವು ನೋಡಿ ಹಿಂಗೆ ಹಾಕ್ತಿದ್ದೀರಾ, ಗಿಡದೊಳಗೆ ಹಾಕ್ತಿದ್ದೀರಾ. ಏ ಬಾಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡಿ. ನಾ ಬಿಟ್ಟಿಲ್ಲ ಇನ್ನು, ಈಗ ಬಿಡ್ತೀನಿ. ಈಗ ಲಾಕ್ ಆಗುತ್ತೆ ನೋಡಿ, ಬಂದು ಒಳಗೆ ಬಂತು ಸ್ವಲ್ಪ. ಈಗ ಪುನಃ ಪ್ರೆಸ್ ಮಾಡ್ತೀನಿ ನೋಡಿ, ಅಷ್ಟೇ ಆರಾಮ್ಸೆ. ಎಷ್ಟು ಅದು ಆನ್ ಮಾಡೋದು, ಎಷ್ಟು ಗ್ರಾಮ್ ಸೆಟ್ ಮಾಡಿಬಿಡೋಣ. ಹಾಂ ತರ್ತಾರೆ. ಹಾಂ
ಅಯ್ಯೋ 86 ಇದೆ ಅಲ್ಲ ಅಲ್ಲಿ. ಹೌದು. ಈಗ ನೋಡೋಣ ಇಲ್ಲಿ ಎಷ್ಟು ಗ್ರಾಮ್ ಅಂತ. ಇದು ಆಲ್ಮೋಸ್ಟ್ ನಮಗೆ 300 ಗ್ರಾಮ್ ಬಂದಿದೆ. ಇದು ನೋಡೋಕ್ಕೆ ಒಳ್ಳೆ 105 ಗ್ರಾಮ್ ಥರ ಇತ್ತು, 300 ಗ್ರಾಮ್ ಬಂದಿದೆ. ಈಗ ನೋಡಿ ಇದು 2 ಅಡ್ಜಸ್ಟ್ಮೆಂಟಿಗೆ ಎಷ್ಟು ಗೊಬ್ಬರ ಅಂತ ನೋಡಿ. 150 ಗ್ರಾಮ್ಸ್ ಆಯ್ತು ಇದರಲ್ಲಿ. ಈಗ ನೋಡಿ ಇನ್ನೊಂದು ಚೆಕ್ ಮಾಡೋಣ. ನೋಡಿ 150 ಗ್ರಾಮ್ಸ್. ಒಂದು ಕೈ ಇಡಿ ಪಾಪ ಇದರಲ್ಲಿ, ಕೈ ಇಡಿ. ನೋಡಿ ಈಗ ನೋಡಿ ಅಷ್ಟು ಬಂದಾಯ್ತು ಕೈ. 150 ಗ್ರಾಮ್ಸ್ ಬರೋಬರ. ಹಾಂ ಇದಾಗ ಹಾಕ್ಬೇಕು ಇದಕ್ಕೆ. ಹಾಂ ನೋಡಿ ಕರೆಕ್ಟ್ 150 ಗ್ರಾಮ್ಸ್ ಇದೆ. ಪಪ್ಪ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ಈ ಥರ ಮಿಷಿನ್ಸ್ ಎಲ್ಲ ವೀಟ್ ಕಟ್ರ್ ಬಂದಾಗ ಅಷ್ಟೇ ನಾವು ಒಟ್ಟು ಟ್ರಯಲ್ ನೋಡ್ತಾ ಇದ್ವಿ. ಅದಕ್ಕೆ ನಾನು ಹೇಳಿದ ಪಪ್ಪನಿಗಂದ್ರೆ ಒಂದು ಕ್ಯಾನ್ ನಾನು ಹಾಕಿ ನೋಡ್ತೀನಿ ಅಂತ. ಯಾಕೆಂತಂದರೆ ನಮಗೆ ಗೊತ್ತಿರಬೇಕು ಏನು ಆಗ್ತಾಯಿದೆ, ಹೆಂಗೆ ಆಗುತ್ತಾ ಇಲ್ವಾ ಅಂತ. ಅದು ತಕ್ಕಂತೆ ನಾವೀಗ ಹಾಕ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ 2 ಮಿಷಿನ್ ತಂದು ಹಾಕ್ತಾಯಿದ್ದೀವಿ. ಈಗ ಫಸ್ಟ್ ನಾನು ಹಾಕಿ ನೋಡಿದೆ, 2 ಜನ ಹಾಕಿ ನೋಡ್ತೀವಿ ಹೆಂಗಾಗುತ್ತೆ ಅಂತ. ಇದು ಫುಲ್ ಲೋಡ್ ಆಗಿದೆ, 16 kg ಇದೆ. ಈಗ 16 kg ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಊಟರೆ ಈಸಿ ಇದೆ. ನಮ್ಮದು ಇದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಆಯಿತು. ನಾವು ಒಂದೇನು ಹೇಳೋದು ಅಂತಂದರೆ, ಈ ಥರ ಮಿಷಿನರೀಸ್ ಎಲ್ಲ ಬಂದರೆ ನಮಗೆ ನೆಕ್ಸ್ಟ್ ಫ್ಯೂಚರ್ ಅಗ್ರಿಕಲ್ಚರ್ ಭಾರಿ ಈಸಿ ಆಗುತ್ತೆ. ಈಗ ನನಗೆ ಇದು ಸ್ವಲ್ಪ ಡೌನ್ ಆಗಬೇಕು. ಎಸ್ ಇತ್ತು ಹಾಕೋಣ. ನೋಡಿ ನೋಡಿ ಎಸ್ ಕರೆಕ್ಟು 105 ಗ್ರಾಮ್ ಬೀಳುತ್ತೆ. ಆಗ್ತಾ ಮಜಾ ಬರ್ತಾಯಿದೆ ನಿಜವಾಗ್ಲೂ. ನೋಡಿಲಿ ಏನಂತಂದ್ರೆ ಹಾಕೋ ಮಿಷಿನ್ ರಿಸಲ್ಟ್ ಬಂತು ಅಂತಂದರೆ ಇನ್ನೂ ಖುಷಿಯಾಗುತ್ತೆ. ನಾನು ಲೆಕ್ಕ ಹಾಕ್ತೀನಿ. ಕರೆಕ್ಟು ನಾವು 16 kg ತೊಗೊಂಡಿದ್ದೀವಿ. 105 ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಾಯಿದ್ದೀವಿ ನಾವು. ಕರೆಕ್ಟ್ ಗಿಡ ಬರ್ತಾಯಿದೆ, 106 ಗಿಡ ಬರ್ತಾಯಿದೆ ನೋಡಿ. ಮತ್ತು ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಿದ್ವಿ ಅಂತಂದರೆ, ನೋಡಿ ನಾವು ಹಿಂಗೆ ಕ್ಲೈಮ್ ಮಾಡ್ತಾಯಿದ್ದೀವಿ. ಕ್ಲೈಮ್ ಮಾಡಿಬಿಟ್ಟು ಹಿಂಗೆ ಬಿಟ್ಟಾಗ ನೋಡಿ, ಈಗ ಕ್ಲೈಮ್ ಮಾಡಿ ಹಿಂಗೆ ಬಿಡ್ತಾಯಿದ್ದೀನಿ ಅಂದ್ಕೊಳ್ಳಿ. ನೋಡಿ ಹಿಂಗೆ ಕ್ಲೈಮ್ ಮಾಡಿ ಹಿಂಗೆ ಬಿಡ್ತಾಯಿದ್ದೀನಿ. ಆಗ ಫ್ಲೋ ಸ್ವಲ್ಪ ಕಮ್ಮಿ ಇರುತ್ತೆ, ಆದರೆ ಬೀಳುತ್ತೆ. ಅದೇ ನೀವು ಡೌನ್ವರ್ಡ್ಸ್ ಇಳಿತಿದ್ದೀರಾ ಅಂತಂದಾಗ ತೋರಿಸ್ತೀನಿ ಬನ್ನಿ. ನೋಡಿ ಡೌನ್ವರ್ಡ್ಸ್ ನೀವು ಇಳಿತಿದ್ದೀರಾ. ಈಗ ಟೆರೇನ್ ಬಂದುಬಿಟ್ಟು ಹಿಂಗೆ ಇಳಿತಾ ಇದ್ದೀವಿ ನಾವು. ಇದು ಫೋರ್ಸ್ ನೋಡಿ ಹೆಂಗಿದೆ ಅಂತ ನೋಡಿ. ನೋಡಿ ನೋಡಿ ಸ್ವಲ್ಪ ಕೈ ಹಿಂಗೆ ಶೇಕ್ ಮಾಡಿಬಿಟ್ಟು ಸಾಕು, ಎಲ್ಲ ಹಾರಿಬಿಡುತ್ತೆ. ನೋಡಿ ಬನ್ನಿ, ನೀರು ಸ್ಟಾರ್ಟ್ ಮಾಡಾಯಿತು ಹೊಡೆಯೋಕ್ಕೆ. ಅರ್ಧ ಗಂಟೆ ಹೊಡಿತಾ ಇದ್ದೀವಿ. ಗೊಬ್ಬರ ಹಾಕೋಬಿಟ್ಟು, ಗೊಬ್ಬರ ಹಾಕಿದ್ಮೇಲೆ ಅರ್ಧ ಗಂಟೆ ಹೊಡಿತಿದ್ವಿ, ಕರ್ಗೋಗ್ಬಿಡುತ್ತೆ. ಆಮೇಲೆ 2 days ಆದಮೇಲೆ ಒಂದು 2.5 ಗಂಟೆ ಇರಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬನ್ನಿ ನೋಡಿ ಅಲ್ಲಿದೆ, ಎಲ್ಲ ಸ್ಟಾರ್ಟ್ ಆಗಿದೆ ಇರಿಗೇಷನ್ನು. ಇದು ಗೊಬ್ಬರ ನೋಡಿ ಇಲ್ಲಿ ಹಾಕಿರೋದು. ನೀವು ಎಷ್ಟು ಪ್ರೈಮರಿ ನ್ಯೂಟ್ರಿಯೆಂಟ್ ಕಾನ್ಸಂಟ್ರೇಟ್ ಮಾಡ್ತೀರೋ ಅಷ್ಟೇ ಸೆಕೆಂಡರಿ ನ್ಯೂಟ್ರಿಯೆಂಟಿಗೂ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾರೋ ಬಂದುಬಿಟ್ಟು ರಿಸಲ್ಟ್ ಚೆನ್ನಾಗಿದೆ, ಕ್ಯಾಲ್ಶಿಯಮ್ ಇದೆ, ಬೋರಾನ್ ಇದೆ, ಮತ್ತು ನೈಟ್ರೋಜನ್ ಇದೆ. ನೈಟ್ರೇಟ್ ಫಾರ್ಮಲ್ಲಿ ಬ್ಲೆಂಡ್ ಆಗಿರುತ್ತದು, ಮತ್ತು ರಿಸಲ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ ಹಾಕ್ಕೊಂಡು ಸ್ಪ್ರಿಂಕ್ಲರ್ ಮಾಡೋಕ್ಕೆ. ನಿಮ್ಗೆ ಇದು ಹಾಕೋದ್ರಿಂದ ಒಂದು ಯೂಸ್ ಏನಂತಂದರೆ, ನಿಮಗೆ ಫ್ಲವರ್ ರೇಷಿಯೋಯಿಂದ ನಿಮಗೆ ಬೆರೀಸ್ ರೇಷಿಯೋ ಕನ್ವರ್ಷನ್ ಅಂತ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಹೂ ಆಗುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮಗೆ ಬೆರೀಸಾಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಸಖತ್ ಇಂಪಾರ್ಟೆಂಟು. ಬನ್ನಿ ಈಗ ಹೋಗ್ತಾ ಇದ್ದೀವಿ. ನೋಡಿ ಜೊತೆ ಆಗ್ತಾಯಿದೆ, ಜನ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಈಗ ನಮ್ಮದು ಇನ್ವಾಲ್ವ್ಮೆಂಟ್ ಸಿಕ್ಕಾಬಿಟ್ಟು ಜಾಸ್ತಿ ಬೇಕು. ಅವೇಟೆಡು ಇಷ್ಟು ದಿನ ತೋರಿಸಿರಲಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಬಂದುಬಿಟ್ಟು ನಂದು ಪಾಡ್ಕಾಸ್ಟ್ ರೂಮ್. ಇದು ಹೋಗೋಣ ಬನ್ನಿ, ತೋರಿಸ್ತೀನಿ ಏನೇನಿದೆ ಅಂತ. ತುಂಬ ಖುಷಿ ಆಗ್ತದೆ ನಿಮಗೆ ತೋರ್ಸೋಕ್ಕೆ, ನಮ್ಮ ಸಬ್ಸ್ಕ್ರೈಬರ್ಸಿಗೆ. ನೋಡಿ ಇಲ್ಲೆಲ್ಲ ಇದೆ. ಇಲ್ಲಿ ಬಂದು ನನ್ನ ಪಾಡ್ಕಾಸ್ಟ್ ಯಾರ್ಯಾರು ಗೆಸ್ಟ್ ಬರ್ತಾರೆ ಅವ್ರ ಜೊತೆಗೆ ನನ್ನ ಫೋಟೋಸ್ ಇರುತ್ತೆ. ಇಲ್ಲಿದೆ ಬನ್ನಿ. ಎಂಟ್ರಿ ಆದಷ್ಟೇ ಒಂದು ಲಾಂಜ್ ಇದೆ, ಕೂರೋಕ್ಕೆ ಸೋಫಾ ಇದೆ, ಅದ್ರ ಜೊತೆಗೆ ನೋಡಿ ಲೋಗೋ ಇದೆ. ಎಸ್ ಇದೆ ನೋಡಿ, ವೆರಿ ನೈಸ್. ಮುಂದಾಯ್ತು ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಡ್ಕಾಸ್ಟ್ ರೂಮ್ದು. ಮತ್ತು ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಬನ್ನಿ, ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಏನು ಅಂತಂದರೆ, ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು 7 years ಬ್ಯಾಕ್. ಒಬ್ಬನೇ ಒಂದು ಚಿಕ್ಕ ಗೋಪ್ರೋದಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಬಂದು ನಮ್ಮ ಟೀಮ್ ಇದ್ದಾರೆ. ಬಂದ್ಬಿಟ್ಟು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋಕೆ ಅವೇಜ್ ಅಂತ, ನಮ್ಮ ಚೀಫ್ ಎಡಿಟರ್ಸ್ ಎಲ್ಲ. ಹಾಯ್ ಅವೇಜ್, ಇವರೇ ನಿಮ್ಮ ಎಡಿಟಿಂಗ್ ಎಲ್ಲ ಇವರೇ ನೋಡ್ಕೊಳ್ಳೋದು, ಇವರೇ ಮಾಡೋದು. ಇವ್ರು ಬಂದ್ಬಿಟ್ಟು ನಮ್ಮ ಮ್ಯಾನೇಜರ್ ಪ್ರಸಾದ್. ಹಾಯ್ ಪ್ರಸಾದ್, ನೋಡಿರ್ತೀರಾ, ನಮ್ಮ ಜೊತೆ ಇರ್ತಾರೆ ಇವರು. ಇವ್ರು ನಮ್ಮ ಮ್ಯಾನೇಜರ್. ನಮ್ಮದು ಏನೇನು ಈವೆಂಟ್ಸ್ ಆಗುತ್ತೆ ಇವ್ರು ನೋಡ್ಕೊಳ್ತಾರೆ. ಎಡಿಟಿಂಗ್, ಕ್ಯಾಮ್ರಾ, ಫುಲ್ ಟೋಟಲ್ ಇವರೇ ಮಾಡ್ತಾ ಇರೋದು.
ಯಾಕೆಂತಂದರೆ ನಾವು ಬೆಳಿಬೇಕು ಅಂದರೆ ಒಬ್ಬರಿಂದ ಬೆಳೆಯೋಕ್ಕಾಗಲ್ಲ, ನಮ್ಮದು ಟೀಮ್ ಆದರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು. ಹಾಗೆ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ನೋಡಿ ಇದು ತೋರ್ಸೋಣ. ನೋಡಿ ಇಲ್ಲಿ ಪಾಡ್ಕಾಸ್ಟ್ ಆಗಿದೆ, ಒಂದು ಶೂಟ್ ಆಗಿಬಿಟ್ಟಿದೆ. ಜಸ್ಟ್ ಯಾರು ತೋರ್ಸೋದು ಬೇಡ, ಇಲ್ಲ ಆಗ್ತಾ ಇದೆ. ಸೂಪರ್. ಹೆಂಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತಿದೆ. ಸೂಪರ್ ಅಲ್ಲ? 2 ಡೇಸಲ್ಲಿ ಆಗಬೇಕು. 2 ಡೇಸಲ್ಲಿ ಆಗುತ್ತೆ. ಲಾಂಗ್ ಜರ್ನಿ. ಬನ್ನಿ ಈಗ ಇಲ್ಲಿ ನೋಡಿ, ಅನ್ಫಿಲ್ಟರ್ ಸ್ಟೋರಿ ಎವ್ರಿ ಡೇ ಮಜಾ ಮಾಡಿ. ಇದು ನಮ್ಮದು ಲೈಟಿಂಗ್ಸ್ ಎಲ್ಲ ಇದೆಲ್ಲ ಟೋಟಲ್. ಮತ್ತು ಇನ್ ಕೇಸ್ ನಮ್ಮದು ಟೀಮಿಗೆ ನಮ್ಮ ಗೆಸ್ಟಿಗೆಲ್ಲ ಇದು ರೂಮ್ ಪ್ಲಸ್ ಅಟ್ಯಾಚ್ ಬಾತ್ರೂಮ್. ಇದು ಸೂಪರ್. ಇದು ನಾನು ಜಾಸ್ತಿ ಇಲ್ಲಿಗೆ ಇವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ಅವ್ರು ಬ್ಯುಸಿಯಾಗಿರ್ತಾರೆ. ನಾನು ಬಂದ್ಬಿಟ್ಟು ಫೈನಲ್ ಟಚಲ್ಲಿ ನಾನು ಬಂದು ಅಬ್ಸರ್ವ್ ಮಾಡ್ತೀನಿ ಏನೇನು ಆಗಿದೆ ಅಂತ ಅಷ್ಟೇ. ಬನ್ನಿ ಈಗ ಹೋಗೋಣ. ಈಗ ಈ ಇಷ್ಟು ಆಗಿದೆ. ಇದರಲ್ಲಿ ನಿಮಗೆ ಇದು ವಿಡಿಯೋನು ಹಾಕ್ತೀನಿ, ಹಿಂಗೆ ಆಯಿತು ಇದು ಅಂತಲ್ಲ. ಆದರೆ ನನಗೆ ಬೆಸ್ಟ್ ಪ್ಲೇಸ್ ಇದರಲ್ಲಿ ಏನು ಅನಿಸುತ್ತೆ ಅಂತಂದರೆ ನೋಡಿ, ಈ ಪ್ಲೇಸು ಟೋಟಲ್ ಇದು ಇಲ್ಲಿ ಹೀಗೆ ಬಂದು ಫುಲ್ಲು ಗ್ರಿಲ್ಸ್ ಇದೆ ಇಲ್ಲಿ. ಈ ಪ್ಲೇಸ್ ಈ ಎಲ್ ಶೇಪಲ್ಲಿರೋದು ನೋಡಿ, ಲೈಟ್ ಹಾಕ್ತೀನಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ಇಲ್ಲೂ ಸರ್ ಸೇಮ್ ಇದೇ ಥರ ಬರುತ್ತೆ ನೋಡಿ, ಇದು ಹೆಂಗಿದೆ ಅಂತ ಈ ಥರ ಇದೆ. ಸೂಪರ್. ಬನ್ನಿ ಈಗ ನಾವು ಜಡ್ ಚೇಂಜ್ ಮಾಡಬೇಕು. ಗೊಬ್ಬರ ಹಾಕ್ತಾಯಿದ್ದೀವಿ. ಇಲ್ಲಿ ನೋಡಿ ಲೇಡೀಸು ಹಾಕ್ತಾಯಿದ್ದಾರೆ. ಇದರಲ್ಲಿ ಏನು ಅಂತಂದರೆ 16 kg ಇದೆ. 16 kg ಇದೆ ನೋಡಿ. ಇಂಥ ಹುಡುಗರೆಲ್ಲ ಬಂದ್ಬಿಟ್ಟು 16 kgನೂ ಹಾಕ್ತಾಯಿದ್ದಾರೆ. ಆದರೆ ಈ ಲೇಡೀಸ್ಗೆ ಏನು ಮಾಡ್ತಿದ್ದೀವಿ ಅಂತಂದರೆ ಮ್ಯಾಕ್ಸಿಮಮ್ ನಾವು 8 ರಿಂದ 10 kg ಒಳಗೆ ಹಾಕ್ತಾಯಿದ್ದೀವಿ ನಾವು. ಒಂದು ಮೇನ್ ಒಂದು ಅಬ್ಸರ್ವ್ ಮಾಡಬೇಕು. ಇವರಿಗೆ ಜಾಸ್ತಿ ಲಿಫ್ಟ್ ಮಾಡೋಕ್ಕಾಗಲ್ಲ. 8 ರಿಂದ ಒಂದು 10 ರಿಂದ 8 kg ಒಳಗೆ ಮಾಡ್ಕೋಬೇಕಾಗುತ್ತೆ. ಸೂಪರ್. ಮಾತ್ರ 3 ಜನನೇ ಅಪ್ಲೈ ಮಾಡ್ತಿರೋದು. ಎಲ್ಲ ಜನ ಆಗಲೇ ಹೇಳ್ದಂಗೆ ಎಲ್ಲ ಜನ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಆದರೆ 10 ಜನ ಇರ್ಬೇಕಾದ್ರೆ ಏನು ಕೆಲಸ ಇದೆ ಅದರಿಂದ ಫಾಸ್ಟ್ ಕೆಲಸ ಆಗ್ತಾಯಿದೆ. ಈಗ ನೋಡಿ, ಈಗ 3 ಅಪ್ಲಿಕೇಟರ್ ಇದೆ. 3ರಲ್ಲಿ ಈಗ ಹಾಕೋ ಪ್ಲ್ಯಾನ್ಸಲ್ಲಿ ಹಾಕ್ತಾಯಿದ್ದೀವಿ. ನಾನು ನಿಮಗೆ ಒಂದು ಡೆಮೋ ಏನು ತೋರಿಸ್ಬೇಕಾಯ್ತು ಅಂತಂದರೆ ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಇದು ನೋಡಿ ಸಿಂಪಲ್ಲಾಗಿ ಇದು ನಿಮಗೆ ಇಂಜೆಕ್ಟರ್ ಆಯಿತಾ, ಇದು ಒತ್ತಬೇಕು. ಚೋಟ್ ಇದು ಒತ್ತಬೇಕು. ಈಗ ಹಿಂಗೆ ಅಂತಂದರೆ ನೋಡಿ, ಹಿಂಗೆ ಒತ್ತಿದ್ರಾ ಬಂತು, ಹಿಂಗೆ ಹಾಕಿದ್ರಿ ಕರೆಕ್ಟಾ. ಈಗ ನೋಡಿ ಬರ್ತಾಯಿಲ್ಲ, ಆರೋ ನಾನು ಇದು ಕೈಯಿಂದ ಬಿಟ್ಟಿಲ್ಲ. ಈಗ ಬಿಟ್ಟೆ, ಈಗ ಲೋಡ್ ಆಯಿತು. ಒಬ್ಬೊಬ್ರು ಏನು ಮಾಡ್ತಿದ್ದಾರೆ, ಹಿಂಗಾಗಿ ಬಿಡ್ತಾ ಇದ್ದಾರೆ. ಬಿಡೋಕೆ ಹೋಗ್ಬಾರ್ದು. ಒಂದು ಸತಿ ಏನಾಗುತ್ತೆ ಅಂತಂದರೆ ಬಿಟ್ಟಾಗ ನಿಮ್ಗೆ ಇಲ್ಲಿ ಸಿಗಾಕೊಂಬಿಟ್ರೆ ಅದು ಓಪನ್ ಆಗಿರುತ್ತೆ ಡೋರು, ಅದರಿಂದ ಬರ್ತಾನೇ ಇರುತ್ತೆ. ನೀವು ಒಂದು ಸತಿ ಹಿಂಗೆ ಪ್ರೆಸ್ ಮಾಡಿ ನೋಡಿ, ಹಿಂಗೆ ಖಾಲಿ ಆಯಿತು, ಬಿಡಿ, ಇಂಜೆಕ್ಟ್ ಆಯಿತು ಪುನಃ ಅದೇ ಥರ. ಆ ಥರ ಮಾಡಿ ಅದನ್ನ, ಅದು ಕ್ಲೀನಾಗಿ ವರ್ಕ್ ಆಗುತ್ತಾಗ ನೋಡಿ. ಹೊರಟ್ರು ಈಗ ಅದ್ರ ಜೊತೆ ನೋಡಿ ಇಲ್ಲಿ ಕಸಿ ಆಗ್ತಾಯಿದೆ. ಈಗ ನೋಡ್ಬೋದು. ಏನಪ್ಪ ನಿಮ್ಮ ಹೆಸರು? ಹಾಂ, ಅಂತರಾಜ್. ಹಾಂ ನೋಡಿ, ಹಿಂಗೆ ಬಿಡಿಸ್ತಾ ಇದ್ದಾರೆ ನೋಡಿ. ಈ ಸತಿದ್ದು ಫಸ್ಲು ನೋಡಿ ಕಸಿ ಮಾಡ್ತಾಯಿದ್ದಾರೆ. Know that they ride or die. I keep boys by my seat.